ಫೆಬ್ರವರಿ 18ರಂದು ಬಾಗಲಕೋಟೆ ನಗರದ ನವನಗರದ 27ನೇ ಸೆಕ್ಟರ್ನಲ್ಲಿ ಪರ್ವ ನ್ಯೂಸ್ ಕನ್ನಡ ವಾಹಿನಿಯ ಜಿಲ್ಲಾ ಕಚೇರಿ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿತು. ಈಗಾಗಲೇ 7 ವರ್ಷಗಳಿಂದ ನಿರಂತರವಾಗಿ ಸತ್ಯ ಸುದ್ದಿಯನ್ನು ಜನರಿಗೆ ತಲುಪಿಸುತ್ತಾ ಸಮಾಜದ ಮಹತ್ತರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುನ್ನಡೆಯುತ್ತಿರುವ ಪರ್ವ ನ್ಯೂಸ್ ಮತ್ತೊಂದು ಹೆಜ್ಜೆ ಮುಂದೆಯಿಟ್ಟಿದೆ. ಜನರ ಧ್ವನಿಯಾಗಿ ನ್ಯಾಯದ ಪರವಾಗಿ ನಿಖರ ವರದಿಗಾರಿಕೆಯಿಂದ ವಿಶ್ವಾಸ ಗಳಿಸಿರುವ ಈ ವಾಹಿನಿಗೆ ಇದು ಮತ್ತೊಂದು ಮೈಲಿಗಲ್ಲು. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಆಗಮಿಸಿದ್ರು ಗೊತ್ತಾ? ಪರ್ವ ನ್ಯೂಸ್ ಚಾನಲ್ ಕನ್ನಡ ಇದು ಹೊಸ ಆಫೀಸ್ ಇನಾಗ್ರೇಷನ್ಗೆ ನಾನು ಇವತ್ತು ಬಂದಿದ್ದೀನಿ ಬಾಗಲಕೋಟೆಯಲ್ಲಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಜನ ಇಲ್ಲಿ ಬಂದಿದ್ದಾರೆ. ಈ ಚಾನಲ್ ಬಗ್ಗೆ ಪಬ್ಲಿಕ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಕರೆಕ್ಟಾಗಿ ಸುದ್ದಿ ಕೊಡ್ತಾ ಇದ್ದಾರೆ, ಕರೆಕ್ಟ್ ಟೈಮ್ ಕೊಡ್ತಾ ಇದ್ದಾರೆ. ಕರೆಕ್ಟ್ ಟೈಮ್ ಕರೆಕ್ಟ್ ಸುದ್ದಿ ತುಂಬ ಈಗ ಅದು ರೇರ್ ಥರ ಆಗಿದೆ. ಆದರೆ ಈ ಚಾನಲ್ಗೆ ಅದು ಆ ಥರ ಇಮೇಜ್ ಅವರು ಇಟ್ಕೊಂಡು ಇನ್ನು ಮುಂದೆ ಹೋಗ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಪ್ರೋಗ್ರೆಸ್ ಆಗಬೇಕು. ನಮ್ಮ ಬಾಗಲಕೋಟೆಯಲ್ಲಿ ಕೂಡ ಅವ್ರದ್ದು ಪ್ರೆಸೆನ್ಸ್ ಜಾಸ್ತಿ ಆಗಬೇಕು. ಇಡೀ ಸ್ಟೇಟಲ್ಲಿ ಕೂಡ ಜಾಸ್ತಿ ಆಗಬೇಕು. ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಅವ್ರು ಪ್ರೋಗ್ರೆಸ್ ಮಾಡಬೇಕು. ಅದಕ್ಕೆ ನಾನು ಅವರಿಗೆ ಬೆಸ್ಟ್ ವಿಶಸ್ ಹೇಳಿ ಥ್ಯಾಂಕ್ ಯು. ನನ್ನ ಆತ್ಮೀಯ ಸೋದರ ಹಿರೇಮಠ ಅವರು ಈಗಾಗಲೇ ಮಾಡಿದಾರ. ಅವರು ಇಲ್ಲೇ ಅಂತಲ್ಲ, ಎಂಟಾರೆ ಜಮಖಂಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಎಲ್ಲ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ವತಿಯಿಂದ ಕೂಡ ನಾವು ಸಹಾಯ ಸಹಕಾರ ಸದಾ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತಿನ ದಿನ ನಮ್ಮ ಸ್ನೇಹಿತರಾದ ಪ್ರದೀಪ್ ಹಿರೇಮಠ ಅವರ ನೇತೃತ್ವದಲ್ಲಿ ಪರ್ವ ನ್ಯೂಸ್ ಕನ್ನಡ ಡಿಜಿಟಲ್ ಚಾನಲ್ ಬಾಗಲಕೋಟೆ ಶಾಖೆ ಉದ್ಘಾಟನೆ ಅತ್ಯಂತ ವಿಜೃಂಭಣೆಯಿಂದಾಗಿದೆ. ಪರ್ವ ನ್ಯೂಸ್ ಚಾನಲ್ ಜನರ ಧ್ವನಿಯಾಗಿ ಜನರ ಸಂಕಷ್ಟಕ್ಕೆ ಸದಾ ಧ್ವನಿಯಾಗಿ ಕೆಲಸ ಮಾಡುತ್ತಂತ ನಾನು ನಂಬಿರುತ್ತೇನೆ. ಪರ್ವ ಚಾನಲ್ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸ್ತೀನಿ. ನಮಸ್ಕಾರ. ಎಲ್ಲಿ ಅನ್ಯಾಯ ಆಗ್ತಿದೆಯೋ ಅಲ್ಲಿ ನ್ಯಾಯ ಕೊಡಿಸಿ ಹಾಗೂ ಒಳ್ಳೆಯ ನ್ಯೂಸ್ಗಳನ್ನು ಕೊಟ್ಟು ಜನರಿಗೆ ಸಂತೋಷವನ್ನು ಕೊಟ್ಟು ಹಾಗೆ ತಮ್ಮ ಈ ಚಾನಲ್ ಬಾಗಲಕೋಟೆ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಒಂದು ನ್ಯಾಷನಲೈಸ್ಡ್ ನ್ಯೂಸ್ ಚಾನಲ್ ಅಂತ ಆಗಲಿ ಅಂತ ಹಾರೈಸ್ತೇನೆ. ಈ ಒಂದು ನ್ಯೂಸ್ ಚಾನಲು ಇಲ್ಲಿವರೆಗೆ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ರಾಜಕೀಯ ವಿದ್ಯಮಾನಗಳನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಮಾನಸದಲ್ಲಿ ಬಿತ್ತರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ರೀತಿಯಾಗಿ ಇದು ಉತ್ತರೋತ್ತರವಾಗಿ ಬೆಳೆಯಲಿ ಅನ್ನುವಂಥ ಶುಭ ಹಾರೈಕೆಯನ್ನು ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತಿನ ದಿನ ನಮ್ಮ ಬಾಗಲಕೋಟೆಯಲ್ಲಿ ಒಂದು ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು. ಒಂದು ಏನು ಮೀಡಿಯಾದ ಒಂದು ದಿಟ್ಟ ಹೆಜ್ಜೆ ಪರ್ವ ನ್ಯೂಸ್ ಎನ್ನುವ ಒಂದು ಏನು ಮೀಡಿಯಾ ನಮ್ಮ ಬಾಗಲಕೋಟೆ ಕೇಂದ್ರ ಬಿಂದು ಆದಂಥ ನಮ್ಮ ಹೆಡ್ ಕ್ವಾರ್ಟರ್ನಲ್ಲಿ ಇವತ್ತು ಬಹಳ ಅತಿ ವಿಜೃಂಭಣೆಯಿಂದ ಇವತ್ತು ಓಪನಿಂಗ್ ಸೆರೆಮನಿ ಆಗಿದೆ. ಒಂದು ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಹೋರಾಟ ಮಾಡಿ ಈ ಪರ್ವ ನ್ಯೂಸ್ ಎನ್ನುವ ಒಂದು ಏನು ಪರ್ವ ಈಗ ಸ್ಟಾರ್ಟ್ ಆಗಿದೆ, ಇದು ಬಹಳ ನನ್ನ ಒಂದು ಊಹೆ ಏನಂತಂದ್ರೆ ತಂದೆ ಪುಟ್ಟರಾಜಪ್ಪರ ಕೃಪೆ ಸದಾ ಈ ಒಂದು ಪರ್ವ ನ್ಯೂಸ್ ಮೇಲೆ ಇರಲಿ, ಇಡೀ ಟೀಮ್ ಮೇಲೆ ಇರಲಿ. ಪರ್ವ ನ್ಯೂಸ್ಗೆ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಬಾಗಲಕೋಟೆಯ ಸಮಸ್ತ ಜನರ ಪರವಾಗಿಯೂ ಹಾಗೂ ನಮ್ಮ ಕಲಾವಿದರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಒಂದು ಪರ್ವ ಕನ್ನಡ ನ್ಯೂಸ್ ಚಾನಲ್ ಪ್ರಾರಂಭವಾಗ್ತಾ ಇದೆ. ನಾನು ಆ ಚಾನಲ್ಗೆ ಹಾಗೂ ಆ ಚಾನೆಲ್ನ ಎಲ್ಲ ಮುಖ್ಯಸ್ಥರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಈ ಒಂದು ಪರ್ವ ನ್ಯೂಸ್ ಚಾನಲ್ ಏನು ಬಡವರ, ನಿರ್ಗತಿಕರ, ಅಸಹಾಯಕರ, ದೀನ ದಲಿತರ ಬಲವಾಗಿ ನಿಲ್ಲಿ ಅದರ ಜೊತೆಗೆ ಉತ್ತುಂಗಕ್ಕೆ ಬೆಳೆದು ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಛಾಪನ್ನು ನಮ್ಮ ಕನ್ನಡ ರಾಜ್ಯದಲ್ಲಿ ಮೂಡಿಸ್ಲಿ ಅಂತ ಹೇಳಿಬಿಟ್ಟು ಶುಭ ಹಾರೈಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಪರ್ವ ನ್ಯೂಸ್. ಬಾಗಲಕೋಟ್ ಜಿಲ್ಲೆಯಲ್ಲಿ ಪರ್ವ ನ್ಯೂಸ್ ಈ ಕನ್ನಡದ ಮಾಧ್ಯಮ ಇಂದು ಪ್ರಾರಂಭಗೊಂಡಿದೆ. ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಪರ್ವ ನ್ಯೂಸ್ಗೆ ಶುಭ ಹಾರೈಕೆಗಳನ್ನು ಹಾಕ್ತೀನಿ. ಬಾಗಲಕೋಟೆಯಲ್ಲಿ ಪರ್ವ ನ್ಯೂಸ್ ಕನ್ನಡ ವಾಹಿನಿಯ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಭರ್ಜರಿಯಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿತು. ಇನ್ನು ಈ ಸಮಾರಂಭಕ್ಕೆ ದಿಲೀಪ್ ರಾಠೋಡ್, ಮಲ್ಲು ಹುನಗುಂಡಿ, ರಂಗನಗೌಡ ಗೌಡರ್, ಅಂದಾನಪ್ಪ ನಕ್ಕರಗುಂದಿ, ಯುವರಾಜ್ ರಾಠೋಡ್, ಅನಿಲ್ ಸುಗತೇಕರ್, ನಾಗರಾಜ್ ಪವಾರ್ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಅವರ ಸಾನ್ನಿಧ್ಯ ಮತ್ತು ಆಶೀರ್ವಾದಗಳು ಪರ್ವ ನ್ಯೂಸ್ ತಂಡಕ್ಕೆ ಹೊಸ ಉತ್ಸಾಹವನ್ನು ತುಂಬಿದೆ.
ಆಗಮಿಸಿದ ಎಲ್ಲ ಗಣ್ಯರು ಪರ್ವ ನ್ಯೂಸ್ ಸಮಾಜಮುಖಿ ಪತ್ರಿಕೋದ್ಯಮದತ್ತ ಹೆಜ್ಜೆ ಇಟ್ಟಿರುವುದನ್ನು ಶ್ಲಾಘಿಸಿ ಸತ್ಯ ಮತ್ತು ನ್ಯಾಯದ ಪರ ನಿಲ್ಲುವ ಮಾಧ್ಯಮವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಪರ್ವ ನ್ಯೂಸ್ ಮುಂದಿನ ದಿನಗಳಲ್ಲಿ ವಿನೂತನ ಶೈಲಿಯಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯದಲ್ಲಿ ತೊಡಗಿ ಸತ್ಯ ಸಂಸ್ಕೃತಿ ಶೋಧನೆ ಎನ್ನುವ ಧ್ಯೇಯದೊಂದಿಗೆ ಜನತೆಗೆ ನಿಷ್ಠಾವಂತ ಹಾಗೂ ನಿಷ್ಪಕ್ಷಪಾತ ಸುದ್ದಿಗಳನ್ನು ನೀಡುವ ಸಂಕಲ್ಪ ಮಾಡಿಕೊಂಡಿದೆ. ಜನರ ಧ್ವನಿಯಾಗುವ ಸಂಕಲ್ಪದೊಂದಿಗೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಪತ್ರಿಕೋದ್ಯಮದ ಮೂಲಕ ಸಮಾಜಕ್ಕೆ ಮಾರ್ಗದರ್ಶಕವಾಗುವ ದಿಸೆಯಲ್ಲಿ ಪರ್ವ ನ್ಯೂಸ್ ಮುನ್ನಡೆಯಲಿದೆ. 7 ವರ್ಷಗಳಿಂದ ನೀವು ಕೊಟ್ಟ ಪ್ರೀತಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ನಿಮ್ಮ ಹಾರೈಕೆ ಯಾವತ್ತೂ ನಮ್ಮ ಮೇಲಿರಲಿ ಎಂದು ಹೇಳುತ್ತಾ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ.